ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಮ್ಯಾ ಕಾಮತ್. ನಾನು ಇವತ್ತು ನನ್ನ ಈ ಧಾರ್ಮಿಕ ವಿಡಿಯೋಗಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಪರಮ ಪವಿತ್ರ ಪುಣ್ಯಭೂಮಿ ಉಡುಪಿಯ ಪುತ್ತೂರು ಗ್ರಾಮದಲ್ಲಿ ಸ್ಥಿತವಾದ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನವು ನಮ್ಮ ಪವಿತ್ರ ವೈಶ್ಯವಾಣಿ ಸಮಾಜದ ಆಧ್ಯಾತ್ಮಿಕ ಆಶ್ರಯ ಕೇಂದ್ರವಾಗಿದೆ. ಸುಮಾರು 1943ನೇ ಇಸವಿಯಲ್ಲಿ ಈ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಹಿಂದಿನ ಕಾಲದಿಂದಲೂ ಇದು ಭಕ್ತರ ನಂಬಿಕೆಯ ಆಧಾರವಾಗಿದ್ದು ಅಪಾರ ಜನರಿಗೆ ಶ್ರದ್ಧಾ, ಶಾಂತಿ ಮತ್ತು ಧಾರ್ಮಿಕ ನಿಷ್ಠೆಯ ತಾಣವಾಗಿದೆ. ಇಂತಹ ದೇವಾಲಯದ ಜೀರ್ಣೋದ್ಧಾರ ಕಾರ್ಯವು ಇಂದಿನ ದಿನಕ್ಕೆ 7 ವರ್ಷಗಳ ಹಿಂದೆ ಪ್ರಾರಂಭವಾಗಿತ್ತು. ಇದರ ಹಿಂದಿರುವ ಕಾರಣವನ್ನು ನಾವು ಗೊತ್ತಾಗಿಸಿಕೊಳ್ಳಬೇಕು. ದೇವಸ್ಥಾನದ ಆಡಳಿತ ಮಂಡಳಿಯವರು ಪ್ರಶ್ನಾ ಚಿಂತನೆ ಅಂದರೆ ಧಾರ್ಮಿಕ ಜ್ಯೋತಿಷ್ಯ ಮೂಲಕ ವಿಚಾರಣೆಯನ್ನು ಮಾಡಿದರು. ಈ ಪ್ರಶ್ನ ಚಿಂತನದ ಫಲಿತಾಂಶದಲ್ಲಿ ದೇವಾಲಯದ ಮೂಲ ಸಂಕಟಗಳು, ವಾಸ್ತುದೋಷಗಳು ಕಾಣಿಸಿಕೊಂಡವು. ದೇವಾಲಯವು ಶಿಲಾಮಯ ಆವರಣ ಹೊಂದದಿದ್ದರೆ ಕಾಲಾನುಗತವಾಗಿ ಕೆಲವು ತೊಂದರೆಗಳು ಉಂಟಾಗಿದ್ದವು. ಈ ಕಾರಣದಿಂದಾಗಿ ದೇವಾಲಯದ ಶಕ್ತಿಪಾಠ ಹಿಂಜರಿದಿರುವ ಸಾಧ್ಯತೆಗಳು ಕಂಡುಬಂದವು. ಈ ದೇವಾಲಯವು ಒಂದು ಕಟ್ಟಡ ಮಾತ್ರವಲ್ಲ, ಇದು ದೇವರ ಆಶ್ರಯ, ನಮ್ಮ ನಂಬಿಕೆ, ನಮ್ಮ ಪರಂಪರೆ ಮತ್ತು ನಮ್ಮ ಪ್ರೀತಿಯುಕ್ತ ಮನಸ್ಸುಗಳ ಸಂಕಲನ. ಈ ಮಂದಿರದಲ್ಲಿ ಶ್ರೀ ಲಕ್ಷ್ಮೀ ಮತ್ತು ವೆಂಕಟೇಶ ಸ್ವರೂಪಗಳು ಪೂಜಿಸಲ್ಪಡುವ ಮೂಲಕ ಭಕ್ತರಿಗೆ ಆರ್ಥಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ನೆಮ್ಮದಿ ಕೊಡುತ್ತದೆ ಎಂದು ಇಲ್ಲಿಯ ಭಕ್ತರು ನಂಬಿದ್ದಾರೆ. ಶ್ರೀ ಲಕ್ಷ್ಮೀ ವೆಂಕಟೇಶನು ಶ್ರೀಮನ್ನಾರಾಯಣನ ಅವತಾರವಾಗಿದ್ದು ದೇವರ ಪರಿಪೂರ್ಣತೆಯ ಸಂಕೇತ. ಈ ದೇವರು ಭಕ್ತರ ಸಂಕಷ್ಟಗಳನ್ನು ನಿವಾರಿಸುವುದರ ಜೊತೆಗೆ ಸಮೃದ್ಧಿ, ಆರೋಗ್ಯ ಮತ್ತು ಒಳ್ಳೆಯ ಜೀವನಕ್ಕಾಗಿ ಆಶೀರ್ವಾದ ನೀಡುತ್ತಾನೆ. ಲಕ್ಷ್ಮೀ ದೇವಿಯೊಂದಿಗೆ ಸೇರಿ ಶ್ರೀ ಲಕ್ಷ್ಮೀ ವೆಂಕಟೇಶ ಭಕ್ತರಿಗೆ ಜೀವನದಲ್ಲಿ ಸೌಭಾಗ್ಯ ಹಾಗೂ ಯಶಸ್ಸಿನ ದಾರಿ ತೋರುತ್ತಾನೆ. ಈ ವಾಸ್ತುದೋಷಗಳನ್ನು ಪರಿಹರಿಸಿ ದೇವಾಲಯದ ಪವಿತ್ರತೆಯನ್ನು, ಶಕ್ತಿ ಪ್ರವಾಹವನ್ನು, ಶ್ರದ್ಧಾ ಕೇಂದ್ರತೆಯನ್ನು ಪುನಃಸ್ಥಾಪಿಸಲು ಜೀರ್ಣೋದ್ಧಾರ ಪ್ರಕ್ರಿಯೆ ಪ್ರಾರಂಭವಾಯಿತು. 2025 ಮೇ 18ರಂದು ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರನ್ನು ಬಾಲಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಇದು ದೇವಾಲಯದ ಶಕ್ತಿಯನ್ನು ನಿರಂತರವಾಗಿ ಉಳಿಸಲು ಬಹುಮುಖ್ಯವಾದ ಹಂತವಾಗಿದೆ. ಬಾಲಾಲಯವೆಂದರೆ ತಾತ್ಕಾಲಿಕ ಸ್ಥಳ, ಆದರೆ ಪೂಜೆ, ನೈವೇದ್ಯ, ಹೋಮ, ಹವನ ಎಲ್ಲವೂ ನೆರವೇರುತ್ತದೆ. ಈ ಜೀರ್ಣೋದ್ಧಾರ ಕಾರ್ಯವನ್ನು ಏಕಾಂಗಿಯಾಗಿ ಆಡಳಿತ ಮಂಡಳಿಯವರು ಮಾತ್ರವಲ್ಲದೆ ಸಮುದಾಯದ ಪ್ರತಿಯೊಬ್ಬ ಸದಸ್ಯರು ತಮ್ಮ ತಮ್ಮ ಶಕ್ತಿಯಷ್ಟು ದುಡಿದು ಸಹಕರಿಸುತ್ತಿದ್ದಾರೆ. ಮಕ್ಕಳು, ಮಹಿಳೆಯರು, ವೃದ್ಧರು ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಶ್ರಮಿಸುತ್ತಿದ್ದಾರೆ. ಪೆರಳೂರಿನ ವೈಶ್ಯವಾಣಿ ಸಮುದಾಯದವರು ಕೂಡ ಶ್ರಮದ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬುತ್ತಿದ್ದಾರೆ. ಇಲ್ಲಿ ಅತ್ಯಂತ ಪ್ರಮುಖವಾದ ಸಂಗತಿ ಏನೆಂದರೆ ನಿಸ್ವಾರ್ಥ ಸೇವಾ ಭಾವನೆ. ಇಲ್ಲಿ ಯಾರಿಗಾದರೂ ಗೌರವ, ಅಧಿಕಾರ, ಪ್ರಭಾವ ಎಂಬ ತಾಕತ್ತಿಲ್ಲ. ಎಲ್ಲರೂ ದೇವನಿಗಾಗಿ, ಸಮಾಜದ ಆಧ್ಯಾತ್ಮಿಕ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಈ ಶ್ರಮವೆಂದರೆ ಕೇವಲ ದೇಹ ಶ್ರಮವಲ್ಲ, ಅದು ಮನಶ್ರಮ, ಭಕ್ತಿ, ತಪಸ್ಸಿನ ಭಾಗ. ಜೀರ್ಣೋದ್ಧಾರ ಎಂದರೆ ಕೇವಲ ಕಟ್ಟಡದ ಮರುನಿರ್ಮಾಣವಲ್ಲ, ಅದು ನಮ್ಮ ಆಧ್ಯಾತ್ಮಿಕ ಪುನರಾರೋಹಣ. ನಾವು ನಮ್ಮ ಮನಸ್ಸಿನ ದೋಷಗಳನ್ನು ಶುದ್ಧೀಕರಿಸುತ್ತೇವೆ. ನಮ್ಮೊಳಗಿನ ಅಹಂಕಾರ, ಆಸೆ, ಕ್ರೋಧವನ್ನು ತ್ಯಜಿಸಿ ಭಕ್ತಿಯಿಂದ ದುಡಿದಾಗ ದೇವರ ಅನುಗ್ರಹ ಅನಿವಾರ್ಯ. ಶ್ರೀ ಲಕ್ಷ್ಮೀ ವೆಂಕಟೇಶರ ಆಶೀರ್ವಾದವನ್ನು ಪಡೆದವರು ತಮ್ಮ ಜೀವನದಲ್ಲಿ ಅನೇಕ ಮೋಕ್ಷದಾರ್ಗಗಳನ್ನು ಅನುಭವಿಸಿದ್ದಾರೆ. ಅವರ ದಯೆಯಿಂದ ಇಲ್ಲಿನ ಕುಟುಂಬಗಳು ಸಮೃದ್ಧವಾಗಿವೆ. ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ತೇಜಸ್ಸು ಗಳಿಸಿದ್ದಾರೆ. ವ್ಯಾಪಾರಿಗಳು
ತಮ್ಮ ಉದ್ಯಮದಲ್ಲಿ ನಯವಾಗಿ ಸಾಗುತ್ತಿದ್ದಾರೆ. ಇದು ಕೇವಲ ಭಕ್ತಿಯಿಂದ ಮಾತ್ರ ಸಾಧ್ಯ. ನಮ್ಮ ಜೀರ್ಣೋದ್ಧಾರ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ನಮ್ಮ ನಿಸ್ವಾರ್ಥ ಶ್ರಮವು ನಿರಂತರವಾಗಬೇಕು. ಈ ದೇವಾಲಯ ನಮ್ಮ ಪುರಾತನ ಸಂಸ್ಕೃತಿ, ಧರ್ಮ ಮತ್ತು ಜ್ಞಾನ ಸಂಗ್ರಹಣೆಯ ಸ್ಥಳವಾಗಿದ್ದು, ಮುಂದಿನ ಪೀಳಿಗೆಗಳಿಗೆ ತಾಯ್ನಾಡಿನ ಆಧ್ಯಾತ್ಮಿಕ ಆಸ್ತಿ. ನಾವು ಒಟ್ಟಾಗಿ ಕೈಜೋಡಿಸಿ ಪ್ರೀತಿ ಮತ್ತು ಭಕ್ತಿಯಿಂದ ಈ ದೇವಾಲಯವನ್ನು ನವೀಕರಿಸುವುದು ನಮ್ಮ ಸಂತತಿಯ ಕರ್ತವ್ಯ. ದೇವರು ನಮಗೆ ಮಾರ್ಗದರ್ಶನ ನೀಡಲಿ, ಶಕ್ತಿಶಾಲಿಯಾಗಿ ನಮ್ಮ ಭಾವನೆಗಳನ್ನು ಸ್ವೀಕರಿಸಲಿ. ಅಂತಿಮವಾಗಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜೀರ್ಣೋದ್ಧಾರ ಕಾರ್ಯವು ನಮ್ಮ ಈ ಸಮಾಜದ ಭಕ್ತಿಭಾವ, ಶ್ರಮ ಸೇವೆ ಮತ್ತು ಏಕತೆಯ ಜೀವಂತ ಉದಾಹರಣೆಯಾಗಿದೆ. ಈ ಕಾರ್ಯವು ಮುಂದಿನ ಪೀಳಿಗೆಗೆ ಧರ್ಮ, ಸಾಂಸ್ಕೃತಿಕ ಮೌಲ್ಯಗಳನ್ನು ಒದಗಿಸುತ್ತದೆ. ಇಂತಹ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ನಮ್ಮ ಪುಣ್ಯ. ದೇವರು ಕಾಟಾಡುವವನಲ್ಲ, ದೇವರು ಕಾಪಾಡುವವನು ಎನ್ನುವಂತೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಟಾಕ್ಷದಿಂದ ನಮ್ಮ ಜೀವನ, ಸಮಾಜ, ದೇಶ ಉನ್ನತಿಯೆಡೆಗೆ ಸಾಗಲಿ. ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ನಿರಂತರವಾಗಿ ನನ್ನ ವಿಡಿಯೋಸ್ಗಳನ್ನು ನೋಡ್ತಾ ಇರಿ. ಥ್ಯಾಂಕ್ ಯು.